ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಏನೇನು ಕಾಲ್ ಫಾರ್ಮ್ ಆಗಿದೆ ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಟಿಫಿಕೇಷನ್ನ ಮೊದಲನೇದಾಗಿ ಇದು ಫಾರೆಸ್ಟ್ ವಾಚರ್ ಅರಣ್ಯ ವೀಕ್ಷಕ ಹುದ್ದೆ ಆಗಿರುತ್ತೆ. ಮೊದಲನೇದಾಗಿ ಕೊಡಗು ಸರ್ಕಲ್ನಲ್ಲಿ 32 ಪೋಸ್ಟ್ಗಳು, ಧಾರವಾಡ ವಿಭಾಗದಲ್ಲಿ 12 ಪೋಸ್ಟ್ಗಳು, ಮಂಗಳೂರು ಸರ್ಕಲ್ನಲ್ಲಿ 54 ಪೋಸ್ಟ್ಗಳು, ಹಾಸನ ವಿಭಾಗದಲ್ಲಿ 31 ಪೋಸ್ಟ್ಗಳು, ಚಿಕ್ಕಮಗಳೂರು ಸರ್ಕಲ್ನಲ್ಲಿ 60 ಪೋಸ್ಟ್ಗಳು ಡಿ ಗ್ರೂಪ್ ಹುದ್ದೆಗಳಾಗಿರುತ್ತೆ. ಇದು ಕಲಬುರಗಿ ಡಿಸ್ಟಿಕಲ್ಲಿ 6 ಪೋಸ್ಟ್ಗಳು, ಬೆಳಗಾವಿ ಸರ್ಕಲಲ್ಲಿ 42 ಪೋಸ್ಟ್ಗಳು, ಮೈಸೂರು ವಿಭಾಗದಲ್ಲಿ 121 ಪೋಸ್ಟ್ಗಳು, ಬಳ್ಳಾರಿ ವಿಭಾಗದಲ್ಲಿ 631, ಚಾಮರಾಜನಗರ ಸರ್ಕಲಲ್ಲಿ 159 ಪೋಸ್ಟ್ಗಳು, ಶಿವಮೊಗ್ಗ ವಿಭಾಗದಲ್ಲಿ 386 ಪೋಸ್ಟ್ಗಳು, ಬೆಂಗಳೂರು ಸರ್ಕಲ್ ವಿಭಾಗದಲ್ಲಿ 802 ಪೋಸ್ಟ್ಗಳು. ಇದು ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಒಳಗಡೆ ಎಷ್ಟು ಪೋಸ್ಟ್ಗಳಿರುತ್ತೆ ಅಂತ. ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬೆಂಗಳೂರು ವಿಭಾಗ ಲೈಕ್ ಬೆಂಗಳೂರು ನಾರ್ತು, ಸೌತು, ನೆಲಮಂಗಲ ಆ ಥರ ವಿಭಾಗ ಆಗಿರುತ್ತೆ. ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆಯೋ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಡ್ತೀನಿ. ಲಾಸ್ಟ್ ಟೈಮ್ ಕಟ್ ಆಫ್ 87 ಇತ್ತು, 87. ಈ ಸತಿ ಯಾರ್ಯಾರಿಗೆ 80 ಮೇಲೆ 85 ಮೇಲೆ ಯಾರ್ಯಾರು ಸಿಕ್ಕಿದೆ ಎಲ್ಲರೂ ಅಪ್ಲೈ ಮಾಡಿ. ಸಿಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕಂದರೆ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ಕಟ್ ಆಫ್ ಇರುತ್ತೆ. ಇವಾಗ ಅವ್ರು ಕೊಡೋ ಕಟ್ ಆಫಲ್ಲಿ ಆ ವ್ಯಕ್ತಿ, ಆ ಅಭ್ಯರ್ಥಿ ಆ ವಿಭಾಗದಲ್ಲಿ ಇಲ್ಲ ಅಂದರೆ ಯಾವ ಅಭ್ಯರ್ಥಿ ಇದ್ದಾನೋ ಅವನ್ನೇ ತೊಗೊಳ್ಳೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇವಾಗ ಬೆಂಗಳೂರು ಸರ್ಕಲ್ ವಿಭಾಗ ನೋಡೋದಾದರೆ ಇಷ್ಟು ಇರುತ್ತೆ ಅಂತ. ಟೋಟಲ್ಲು 80 ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆಗಳು ಇರುತ್ತೆ. ಅದರಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪ್ರಾದೇಶಿಕ ದಿನಾಂಕ 1/8/2026, ಕೊನೆಯ ದಿನಾಂಕ 31 ಆಗಸ್ಟ್ 2026. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 2ನೇ ತಾರೀಕಾಗಿರುತ್ತೆ, 2/9/2026. ಇಲ್ಲಿ ಯಾವ್ಯಾವ ಜಾತಿ ಯಾವ್ಯಾವ ಇದು ಕ್ಯಾಟಗರಿ ಮೇಲೆ ಡಿವೈಡ್ ಆಗುತ್ತೆ ಅಂತ ನೋಡಿದರೆ, ಇದರಲ್ಲಿ ಯಾವ್ಯಾವ ಡಿಸ್ಟಿಕಲ್ಲಿ ಬೆಂಗಳೂರು ಸರ್ಕಲಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರು ನಗರ ಪ್ರಾದೇಶಿಕ 12, ಗ್ರಾಮಾಂತರ 8, ರಾಮನಗರ 15, ಕೋಲಾರ 13, ಚಿಕ್ಕಬಳ್ಳಾಪುರ 4, ಬನ್ನೇರುಘಟ್ಟ 18, ಕನಕಪುರ 10. ಇದೆಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ. ಇದೆಲ್ಲ ಡೀಟೇಲಾಗಿ ತಿಳಿಸ್ತೀನಿ ನಾನು. ಇವು ಕ್ಯಾಟಗರಿ ವಿಷಯಕ್ಕೆ ಬರೋದಾದರೆ 1, 2A, 2B, 3A, 3B ಇವರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ನಿಮಗೆ ಎಷ್ಟೆಷ್ಟು ಜಾಬ್ ಕನ್ಫರ್ಮ್ ಮಾಡಿರ್ತಾರೋ ಅಷ್ಟಷ್ಟು ನೋಡ್ಕೊಂಡು ಅಪ್ಲೈ ಮಾಡಿ. ಆ ವಿಭಾಗಕ್ಕೆ ಇದೆಲ್ಲ ಡೀಟೇಲ್ಸ್ ಇರುತ್ತೆ. ಈ ನೋಟಿಫಿಕೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ. ನೀವೆಲ್ಲ ಹೋಗಿ ನೋಡ್ಬೋದು. ನೋಡ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಯಾವ ಥರ ಅಪ್ಲೈ ಮಾಡೋದು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.